ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸ್ಯಾಂಡಲ್ವುಡ್ನ ನಟಿ ಶುಭಪೂಂಜಾ ಜೀವನದಲ್ಲಿ ಬಿರುಗಾಳಿಯೇ ಬೀಸಿದೆ. ವೈವಾಹಿಕ ಜೀವನದಲ್ಲಿ ಬಿರುಕು ಮೂಡಿದ್ದು ವಿಚ್ಛೇದನಕ್ಕೆ ಮುಂದಾಗಿದ್ದಾರೆ ನಟಿ. ಶುಭಪೂಂಜಾ ವೈವಾಹಿಕ ಜೀವನದಲ್ಲಿ ಬಿರುಗಾಳಿ ಎದ್ದಿದೆ. ವಿಚ್ಛೇದನಕ್ಕೆ ಮೊರೆ ಹೋಗಿದ್ದಾರೆ ನಟಿ ಶುಭಪೂಂಜಾ. ಇವತ್ತು ಫ್ಯಾಮಿಲಿ ಕೋರ್ಟ್ನಲ್ಲಿ ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆ ಇದೆ. ಸುಮಂತ್ ಬಿಲ್ಲವ ಶುಭಪೂಂಜಾ ಪ್ರೀತಿಸಿ ಮದುವೆ ಆಗಿದ್ರು. ತುಂಬ ಸಿಂಪಲ್ ಆಗಿ ಮದುವೆ ಆಗಿತ್ತು. ಕನ್ನಡ ಪರ ಹೋರಾಟಗಾರ, ಉದ್ಯಮಿ ಆಗಿದ್ದರು ಸುಮಂತ್ ಬಿಲ್ಲವ. 2022 ಜನವರಿ 5ರಂದು ತುಂಬ ಸರಳವಾಗಿ ವಿವಾಹವಾಗಿತ್ತು ಈ ಜೋಡಿ. ಕನ್ನಡದ ನಟಿ, ಬಿಗ್ ಬಾಸ್ನ ಮಾಜಿ ಕಂಟೆಸ್ಟೆಂಟ್ ಕೂಡ ಹೌದು ಶುಭಪೂಂಜಾ. ಈಗ ವಿಚ್ಛೇದನಕ್ಕೆ ಅರ್ಜಿಯನ್ನು ಹಾಕಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇಬ್ಬರು ದೂರವಾಗೋದಕ್ಕೆ ನಿರ್ಧರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಜನವರಿ 5, 2022ರಂದು ಈ ಜೋಡಿ ಸಪ್ತಪದಿಯನ್ನು ತುಳಿದಿತ್ತು. 4 ವರ್ಷಕ್ಕೆ ಈಗ ದೂರವಾಗೋದಕ್ಕೆ ನಿರ್ಧರಿಸಿದ್ದಾರೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಉಮೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಮೇಶ್, ಪರಸ್ಪರ ಪ್ರೀತಿಸಿ ಮದುವೆ ಆಗಿದ್ರು, ಕುಟುಂಬವನ್ನು ಒಪ್ಪಿಸಿ ಮದುವೆ ಆಗಿದ್ರು. 4 ವರ್ಷಕ್ಕೆ ದಾಂಪತ್ಯ ಜೀವನ ಮುರಿದು ಬೀಳೋದಕ್ಕೆ ಕಾರಣ ಏನು ಅಂತ ಹೇಳಿ? ಪ್ರೇಮ್, ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಏನು ಕಾರಣ ಅನ್ನೋದ್ರ ಬಗ್ಗೆ ಇಲ್ಲಿವರೆಗೂ ಕೂಡ ಸ್ಪಷ್ಟತೆ ಸಿಕ್ಕಿಲ್ಲ. ಆದರೆ 2022 ಜನವರಿಯಲ್ಲಿ ಮದುವೆ ಆಗಿದ್ದಂಥ ನಟಿ ಶುಭಪೂಂಜಾ ಏನಿದ್ರು, ಅವರ ಸುಮಂತ್ ಅಂದರೆ ಆತನ ಬಹುಕಾಲದ ಪರಿಚಯಿತ ವ್ಯಕ್ತಿಯೇ ಸುಮಂತನ ಮದುವೆ ಆಗಿದ್ರು. ಅದಾದ ನಂತರದಲ್ಲಿ ಈಗ ಫ್ಯಾಮಿಲಿ ಕೋರ್ಟ್ಗೆ ವಿಚ್ಛೇದನ ಅರ್ಜಿ ಸಲ್ಲಿಸಿರುವಂಥದ್ದು. ಇಬ್ಬರು ಸಮ್ಮತಿ ಮೇರೆಗೆ ವಿಚ್ಛೇದನ ಅರ್ಜಿ ಸಲ್ಲಿಸಿದ್ದಾರೆ ಅನ್ನೋದ್ರ ಬಗ್ಗೆ ಅಷ್ಟೇ ಮಾಹಿತಿ ಲಭ್ಯವಾಗಿದೆ. ಆದರೆ ಯಾವ ಕಾರಣಕ್ಕಾಗಿ ಇವರಿಬ್ಬರು ಬೇರೆ ಬೇರೆ ಆಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಆದರೆ ಇತ್ತೀಚಿನ ಒಂದು ಕಾರ್ಯಕ್ರಮದಲ್ಲಿ ನಟಿ ಶುಭಪೂಂಜಾ ಅವರು ಮಗು ಮಾಡಿಕೊಳ್ಳುವಂಥ ವಿಚಾರಕ್ಕೆ ಗಂಡ ಹೆಂಡತಿ ಮಧ್ಯೆ ಒಂದು ರೀತಿಯ ವೈಮನಸ್ಸಿದೆ ಅನ್ನೋದ್ರ ಬಗ್ಗೆ ಮಾತಾಡಿದ್ರು ಅನ್ನೋದು ಈಗ ಗೊತ್ತಾಗ್ತಾ ಇರುವಂಥದ್ದು. ಹಾಗಾಗಿಯೇ ಅದೇ ವಿಚಾರಕ್ಕೆ ಏನಾದರೂ ಫ್ಯಾಮಿಲಿ ಕೋರ್ಟ್ಗೆ ಇವರು ಅರ್ಜಿ ಸಲ್ಲಿಸಿ ವಿಚ್ಛೇದನ ಕೋರಿದಾರಾ ಅಥವಾ ಬೇರೆ ಏನಾದರೂ ವೈಯಕ್ತಿಕ ಸಮಸ್ಯೆ ಇದೆ ಅನ್ನೋದು ಕೂಡ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ಫ್ಯಾಮಿಲಿ ಕೋರ್ಟ್ಗೆ ನಟಿ ಶುಭಪೂಂಜಾ ಮತ್ತು ಅವರ ಪತಿ ಸುಮಂತ್ ಏನಿದ್ದಾರೆ, ಇಬ್ಬರು ಕೂಡ ಪರಸ್ಪರ ಸಮ್ಮತಿ ಮೇರೆಗೆ ವಿಚ್ಛೇದನ ಅರ್ಜಿ ಸಲ್ಲಿಸಿರುವಂಥದ್ದು. ಪ್ರೇಮ್, ಉಮೇಶ್, ಇವರ ವೈವಾಹಿಕ ಬದುಕು ಹೇಗಿತ್ತು ಅಂಥೇಳಿ? ಮದುವೆ ಆಗಿ 4 ವರ್ಷ ಆಯಿತು, ಒಟ್ಟಿಗೆ ಇದ್ರಾ ಅಥವಾ ಸಂಸಾರದಲ್ಲಿ ಏನಾದರೂ ಜಗಳಗಳಾಗ್ತಾ ಆಯ್ತಾ? ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಪ್ರೇಮ್, ಇಲ್ಲಿವರೆಗೂ ಕೂಡ ಆ ರೀತಿ ಯಾವುದೇ ರೀತಿಯ ವೈಮನಸ್ಸುಗಳು ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿರಲಿಲ್ಲ. ಅವರು 2022ರಂದು ಮದುವೆ ಆದ ನಂತರದಲ್ಲಿ ಅವರ ಪರಿಚಿತ ವ್ಯಕ್ತಿ ಆಗಿರೋದ್ರಿಂದ ಮತ್ತು ಆತ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ ಇಲ್ಲಿವರೆಗೂ ಕೂಡ ಸಾರ್ವಜನಿಕವಾಗಿ ಎಲ್ಲೂ ಕೂಡ ಅವರಿಬ್ಬರು ವೈಮನಸ್ಸಿದೆ ಆ ಥರದ ವಿಚಾರಗಳೆಲ್ಲೂ ಕೂಡ ಚರ್ಚೆ ಆಗಿರಲಿಲ್ಲ. ಯಾವಾಗ ದಿಢೀರ್ ಅಂತ ಈಗ ಆ ಫ್ಯಾಮಿಲಿ ಕೋರ್ಟ್ಗೆ ವಿಚ್ಛೇದನ ಅರ್ಜಿ ಸಲ್ಲಿಸಿದ್ರು ಕೂಡ ಅವರು ಗಂಡ ಹೆಂಡತಿ ಇಬ್ಬರು ಕೂಡ ಒಪ್ಪಿಗೆ ಮೇರೆಗೆ ವಿಚ್ಛೇದ ಅರ್ಜಿ ಸಲ್ಲಿಸಿರುವಂಥದ್ದು ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕೆಂದರೆ ಇಷ್ಟು ಚೆನ್ನಾಗಿದ್ದಂಥವ್ರು, ಲವ್ ಮ್ಯಾರೇಜ್ ಆಗಿದ್ರು, 2 ಕಡೆ ಮನೆಯವರು ಒಪ್ಪಿ ಮದುವೆ ಆಗಿದ್ದಂಥದ್ದು. ಆದರೂ ಕೂಡ ಇವರು ಈಗ ಫ್ಯಾಮಿಲಿ ಕೋರ್ಟ್ಗೆ, ಅದು ಕೇವಲ 4 ವರ್ಷದಲ್ಲಿ ಡೈವರ್ಸ್ಗೆ ಅಪ್ಲೈ ಮಾಡ್ತಿದ್ದಾರೆ. ಇಬ್ಬರು ಕೂಡ ಒಪ್ಪಿಗೆ ತೆಗೆದುಕೊಂಡು ಅಪ್ಲೈ ಮಾಡ್ತಿರುವಂಥದ್ದು ಹಲವು ಏನೋ ಊಹಾಪೋಹಗಳು ಕೂಡ ಕಾರಣ ಆಗಿದೆ. ಆದರೆ ಕೆಲವೊಂದು ಇತ್ತೀಚೆಗೆ ಆಕೆ ಒಂದು ಪ್ರೋಗ್ರಾಮಲ್ಲಿ ಮಾತಾಡ್ತಾ ಇದ್ದಂಥ ವೇಳೆಯಲ್ಲಿ ಮಗು ಮಾಡಿಕೊಳ್ಳುವಂಥ ವಿಚಾರಕ್ಕೆ ನನಗೆ ಮತ್ತು ಪತಿಗೆ ಒಂದಷ್ಟು ವೈಮನಸ್ಸಿದೆ ಅನ್ನೋದನ್ನು ಸಾರ್ವಜನಿಕವಾಗಿ ಆಕೆ ಹೇಳ್ಕೊಂಡಿದ್ಲು. ಅದಾದ ನಂತರದಲ್ಲಿ ಆಕೆ ಪತಿ ಎಲ್ಲೂ ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿರಲಿಲ್ಲ ಮತ್ತು ಶುಭಪೂಂಜಾ ಕೂಡ ಅದನ್ನು ಮುಂದುವರಿಸಿರಲಿಲ್ಲ. ಈಗ ಅವರಿಬ್ಬರು ಕೂಡ ವಿಚ್ಛೇದನ ಅರ್ಜಿ ಹಾಕಿರುವಂಥದ್ದು. ಇಲ್ಲಿವರೆಗೂ ಅವ್ರದ್ದು ಸಂಪರ್ಕ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಆದರೆ ಅರ್ಜಿ ಹಾಕಿರೋಂತೂ ಕನ್ಫರ್ಮ್ ಆಗಿದೆ. ಇಬ್ಬರು ಕೂಡ ಪರಸ್ಪರ ಒಪ್ಪಿಯೇ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಯಾವ ಕಾರಣಕ್ಕಾಗಿ ಇವರಿಬ್ಬರು ಡೈವರ್ಸ್ಗೆ ಅಪ್ಲೈ ಮಾಡಿದ್ದಾರೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಸದ್ಯಕ್ಕೆ ಮಾಹಿತಿ ಇರೋ ಪ್ರಕಾರ ಮಗು ಮಾಡಿಕೊಳ್ಳುವ ವಿಚಾರಕ್ಕೆ ಒಂದಷ್ಟು ಫ್ಯಾಮಿಲಿ ನಡುವೆ ಗಲಾಟೆಗಳಾಗ್ತಿದ್ವು. ಅದು ಮುಂದುವರೆದ ಭಾಗವಾಗಿ ಈಗ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಧಿಕೃತವಾಗಿ ಆಕೆ ಸಂಪರ್ಕಕ್ಕೆ ಸಿಕ್ಕಿದ ನಂತರದಲ್ಲೇ ಈ ಏನು ಕಾರಣ ಅನ್ನೋದು ಗೊತ್ತಾಗಬೇಕಾಗಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಮ್ಯೂಚುವಲ್ ಆಗಿ ಡಿವೋರ್ಸ್ಗೆ ಇಬ್ಬರು ನಿರ್ಧರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮಗುವಿನ ವಿಚಾರಕ್ಕೆ ಇಬ್ಬರ ನಡುವೆ ಆಗಾಗ ಜಗಳ ಇತ್ತು ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವ ಮಾಹಿತಿ.